ನಮಸ್ಕಾರ. ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಇನ್ನೊಂದು ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ, ಲ್ಯಾಂಡ್ಗಳ ಮೇಲೆ ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋರಿಗೆ ದಿಸ್ ಇಸ್ ದ ವಿಡಿಯೋ ಫಾರ್ ದೆಮ್. ಮೈಸೂರು ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್ ಆಫ್ ಕರ್ನಾಟಕ. ಇವತ್ತಿನ ದಿವಸದಲ್ಲಿ ಭಾಳಷ್ಟು ಜನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಲ್ಯಾಂಡ್ಗಳ ಮೇಲೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಳ್ಳೆ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ನಿಯರ್ ಫ್ಯೂಚರ್, ವಾಟ್ ಈಸ್ ನಿಯರ್ ಫ್ಯೂಚರ್ ಅಂತಂದರೆ ಸರಿಸುಮಾರು 5 years ಮೈಸೂರಲ್ಲಿ ನಿಯರ್ ಫ್ಯೂಚರ್. ಭಾಳಷ್ಟು ಜನ ಕೇಳ್ತೀರಿ, ಸುಪ್ರೀತ್ ನಾನು ಇವತ್ತು ಇನ್ವೆಸ್ಟ್ ಮಾಡಬೇಕು, ನನಗೆ ಒಂದು 2 ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ. ಖಂಡಿತವಾಗ್ಲೂ ಮೈಸೂರು ಭಾಗದಲ್ಲಿ ನಾರ್ತ್, ಸೌತ್, ಈಸ್ಟ್ ಆ್ಯಂಡ್ ವೆಸ್ಟಲ್ಲಿ ನೀವು ಔಟ್ಸ್ಕರ್ಟ್ಸ್ ಆಫ್ ಮೈಸೂರು ಅಥವಾ ರಿಂಗ್ ರೋಡ್ ಆಚೆಗೆ ನೀವು ಪ್ರಾಪರ್ಟಿಗಳನ್ನ ಎಲ್ಲಿ ನೋಡಿದ್ರೂ ಸಹ ನನ್ನ ಕಡೆಯಿಂದ ಅಡ್ವೈಸ್ ಇರೋದೇನು ಅಂತಂದರೆ ಮಿನಿಮಮ್ ರಿಂಗ್ ರೋಡಿಂದ ಆಚೆಗೆ ನೀವು ಯಾವುದೇ ತರಹ ಲೇಔಟಲ್ಲಿ ಸೈಟ್ಗಳು ಮನೆಗಳು ತೊಗೊಂಡ್ರೂ ಸಹ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನ ಹುಡುಕ್ತಾ ಇದ್ದವ್ರಿಗೆ ಮಿನಿಮಮ್ ನಿಮಗೆ 3 ರಿಂದ 5 ವರ್ಷ ಇಸ್ ದ ಮಿನಿಮಮ್ ಟೈಮ್ ದಟ್ ಯು ಕ್ಯಾನ್ ಗೆಟ್ ಅ ಗುಡ್ ಪ್ರಾಫಿಟ್. ಅದರಲ್ಲಿ ನಾನು ಸೋರ್ಸ್ ಮಾಡಿರುವಂಥದ್ದು, ನಾನು ನೋಡಿರುವಂಥದ್ದು ಬಹಳಷ್ಟು ಪರಿಶೀಲನೆಗಳನ್ನ ಮಾಡಿ ಇದ್ರ ಬಗ್ಗೆ ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡು ಮಾಡ್ತಾ ಇರುವಂತಹ ವಿಡಿಯೋ ಇದು. ನಾನಿವತ್ತಿರೋದು ಮೈಸೂರು ಬೋಗಾದಿ ರಸ್ತೆಯಲ್ಲಿ ಇರುವಂತಹ ಸರಿಸುಮಾರು 5 ಎಕರೆ, ಇವಾಗ ಏನು ನೋಡ್ತಾ ಇದ್ದೀರಾ, 5 ಎಕರೆ ವಿಸ್ತೀರ್ಣದಲ್ಲಿ ಮಾಡಿರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಎಂಟೈರ್ ಲೇಔಟ್ಗೆ ಮೂಡಾದಿಂದನೇ ಪ್ಲ್ಯಾನ್ ಅಪ್ರೂವಲ್ ಹೊಂದಿರುವಂತಹ ಸುಸರ್ಜಿತವಾಗಿರುವಂತಹ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ಡೆವಲಪ್ಮೆಂಟ್ ಆಗಿರುವಂತಹ, ಪ್ರೀಮಿಯಂ ಕ್ವಾಲಿಟಿಲಿ ಇದನ್ನು ಗಮನಿಸಬೇಕಾಗಿರುವಂಥ ವಿಚಾರ, ಪ್ರೀಮಿಯಂ ಕ್ವಾಲಿಟಿಲಿ ಡೆವಲಪ್ಮೆಂಟ್ ಆಗಿರುವಂಥದ್ದು. ಏನು ಪ್ರೀಮಿಯಂ ಕ್ವಾಲಿಟಿ ಡೆವಲಪ್ಮೆಂಟ್ ಅಂದರೆ ಏನು ನೋಡಿ. ಇವಾಗ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಅಬೌಟ್ ಅ 50 feet ರೋಡ್. ಓಕೆ, ಇದು ಟಾರ್ ರೋಡ್ ಅಲ್ಲ, ದಿಸ್ ಇಸ್ ಸಿಮೆಂಟ್ ರೋಡ್. ಸಿಮೆಂಟ್ ರೋಡ್ಗೂ ಟಾರ್ ರೋಡ್ಗೂ ಏನಿದೆ ವ್ಯತ್ಯಾಸ, ವಾಟ್ ಇಸ್ ದ ಡಿಫ್ರೆನ್ಸ್, ಏನು ಬಾಳಿಕೆ ಜಾಸ್ತಿ ಬರುತ್ತಾ, ಏನಿದೆ, ವಾಟ್ ಇಸ್ ಇಟ್ ಅಂತ ಭಾಳಷ್ಟು ಜನ ಕ್ವಶನ್ ಯಾವಾಗಲೂ ಎಲ್ರಿಗೂ ಸಿಮೆಂಟ್ ರೋಡ್ ಬಗ್ಗೆ ಇರುತ್ತೆ. ಏನು ಒಂದು ಸಿಮೆಂಟ್ ರೋಡ್ ವಿಚಾರ ಏನು ಅಂತಂದರೆ ಬಹಳ ಬೇಗ ಹಾಳಾಗಲ್ಲ. ಓಕೆ, ಎಲ್ಲ ಪದಾರ್ಥಗಳು ಎನಿಥಿಂಗ್ ವಿಚ್ ಇಸ್ ಮ್ಯಾನ್ ಮೇಡ್ ಹಾಳಾಗುತ್ತೆ ಇವತ್ತಲ್ಲ ನಾಳೆ, 100 ವರ್ಷ 200 ವರ್ಷ ಬರಲ್ಲ. ಓಕೆ, ಲಾಂಗ್ ಲಾಸ್ಟಿಂಗ್. ಒಂದು ಅಕಸ್ಮಾತಾಗಿ ಕಟ್ ಮಾಡಬೇಕಾಗಿ ಬಂದಂಥ ವಿಚಾರದಲ್ಲಿ ಈಸಿಲಿ ಕ್ಯಾನ್ ಬಿ ತಿರ್ಗಾ ಸಹ ಅದನ್ನು ಜೋಡಿಸೋದು ಬಹಳ ಈಸಿ ಕೆಲಸ. ಡಾಂಬರೀಕರಣ ಅಂದರೆ ಟಾರ್ ರೋಡ್ ಮಾಡಿದಾಗ ಏನಾಗುತ್ತೆ ಅಂದರೆ ತಿರ್ಗಾ ಜೋಡಿಸೋದು, ಮಧ್ಯದಲ್ಲಿ ಕಟ್ ಮಾಡಿದಾಗ ಜೋಡಿಸೋದು ಬಹಳ ಕಷ್ಟ. ಎಲ್ಲ ಮೇನ್ ರೋಡ್ ಆಗಿರ್ಬೋದು ಮತ್ತು ಅದರ ಇಂಟರ್ನಲ್ ರೋಡ್ಸ್ ಆಗಿರ್ಬೋದು. ಬರೀ ಮೇನ್ ರೋಡ್ ಟಾರ್ ರೋಡ್ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಮಧ್ಯದಲ್ಲೆಲ್ಲ ಇಂಟರ್ನಲ್ ರೋಡ್ಸ್ ಎಲ್ಲ ಟಾರ್ ರೋಡ್ ಹಾಕಿದಾರ? ಇಲ್ಲ. ಎಂಟೈರ್ ಏನು ಲೇಔಟ್ ಮಾಡಿದ್ದಾರೆ ಎಲ್ಲ ರೋಡ್ಗಳು ಸಹ ಸಿಮೆಂಟ್ ರೋಡ್ಗಳು ಮಾಡಿದ್ದಾರೆ. ಮತ್ತು ಇದು ಮೇನ್ ರೋಡ್ಗೂ ಸೈಟ್ ಮಧ್ಯಕ್ಕೂ ದರ್ ಇಸ್ ಅ ಫುಟ್ಪಾತ್, ಏನು ನಾವು ವಾಕಿಂಗ್ ಪಾತ್ ಅಂತ ಹೇಳ್ತೀವಿ. ಆ ಫುಟ್ಪಾತ್ಗೆ ಏನು ಮಾಡಿದ್ದಾರೆ, ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ ಏನಿರುತ್ತೆ, ಮಳೆ ನೀರು ಬಂದಿದ್ದು ಮೋರಿ ಮೇಲೆ ಸಿಮೆಂಟ್ ಬ್ಲಾಕಿಂಗ್ಗಳನ್ನ ಹಾಕಿ ಮುಚ್ಚಿದ್ದಾರೆ. ಸೊ ಅಲ್ಲಿಗೆ ಹೋಲ್ಗಳನ್ನ ಕೊಟ್ಟಿದ್ದಾರೆ, ನೋಡಿ ತೋರಿಸ್ತೀನಿ, 4 ಹೋಲ್ಗಳನ್ನ ಕೊಟ್ಟಿದ್ದಾರೆ. ಸೊ ಮಳೆ ನೀರು ಏನು ಬರುತ್ತೆ ರೋಡಿಗೆ ಹೋಗುತ್ತೆ, ಫುಟ್ಪಾತ್ ಮೇಲೆ ಬಿದ್ದಿದ್ದು ಈ ತೂತಿನಿಂದ, ಈ ರಂಧ್ರದಿಂದ ಇಲ್ಲಿಂದ ಒಳಗೆ ಬಂದು ಇದರಿಂದ, ಇದು ಮೋರಿ ಮೇಲೆ ನಾನು ನಡೀತಾ ಇರೋದು, ಇದರಿಂದ ಎಕ್ಸಿಟ್ ಆಗುತ್ತೆ. ಬಾಕ್ಸ್ ಟೈಪ್ ಡ್ರೈನ್ ವಿಚ್ ಇಸ್ ಕವರ್ಡ್ ಫ್ರಮ್ ಔಟ್ಸೈಡ್. ಇದು ಫುಟ್ಪಾತ್ ಅಂದರೆ ಗಿಡ ಮರ ಹಾಕೊಳ್ಳಿಕ್ಕೆ ಪಾತ್ವೆ. ಇದು ಫುಟ್ಪಾತು, ಇದು ಪಾತ್ವೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದೇನು ನೀವು ಗಿಡಗಳೆಲ್ಲ ನೋಡ್ತಾ ಇದ್ದೀರಾ, ಇದು ಬಹಳ ಎತ್ತರಕ್ಕೆ ಬೆಳೆದು ಬಹಳ ಗ್ರೀನರಿನ ಕ್ರಿಯೇಟ್ ಮಾಡುವಂಥದ್ದು. ನೋಡಿ, ದಿಸ್ ಈಸ್ ವೇಸ್ಟ್ ವಾಟರ್ ಲೈನ್. ಇದೇನು ಕಾಣ್ತಾ ಇದೆ ನಿಮಗೆ 110 mm 4 kg ಅಂತ ಏನಿದೆ, ದಿಸ್ ಈಸ್ ವೇಸ್ಟ್ ವಾಟರ್ ಲೈನ್. ಅಂದರೆ ಇವಾಗ ಮನೆ ಕಟ್ತೀರಿ, ಮನೆಯಿಂದ ದಿನನಿತ್ಯ ವೇಸ್ಟ್ ವಾಟರ್ ಏನು ಬರುತ್ತೆ, ವೇಸ್ಟ್ ವಾಟರ್ ಏನು ಬರುತ್ತೆ, ಅದು ಇದರಿಂದ ಎಕ್ಸಿಟ್ ಆಗಿ ಇರುವಂತಹ STP ಅಂದರೆ ಸುವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗೆ ಹೋಗಿ ಸೇರುತ್ತೆ. ಒಂದು ಎಲೆಕ್ಟ್ರಿಸಿಟಿ ಮತ್ತು ಒಂದು ಕುಡಿಯುವ ನೀರಿನ ವ್ಯವಸ್ಥೆ. ಇದೇನು ನೀವು ಆರೆಂಜ್ ಕಲರ್ ಕಾಣಿಸ್ತಾ ಇದೆ, ಇದು ಎಲೆಕ್ಟ್ರಿಸಿಟಿ. ಅಂದರೆ ಇವಾಗ ಎಲೆಕ್ಟ್ರಿಸಿಟಿ ವಿಚಾರಕ್ಕೆ ಬರ್ತೀನಿ ನೋಡಿ. ಇವಾಗ ನೀವೇನೇ ಆ್ಯಂಟಿಕ್ ಟೈಪಲ್ಲಿ ಈ ಲೈಟ್ ಕಂಬಗಳು ಕಾಣಿಸ್ತಾ ಇದೆ, ಎಲ್ಲೂ ಸಹ ನಿಮಗೆ ಅದಕ್ಕೆ ಆಗಿರುವಂತಹ ತಂತಿಗಳು, ಅಂದರೆ ಎಲೆಕ್ಟ್ರಿಸಿಟಿ ಕಾಣಲ್ಲ, ತಂತಿಗಳು ಕಾಣಲ್ಲ, ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡಿರುವಂಥದ್ದು. ಅದಕ್ಕೆ ಕನ್ಸೋಲ್ ಬಾಕ್ಸ್ ಅಂತ ಇರುತ್ತೆ, ಅಂದರೆ ಕನ್ಸೋಲ್ ಬಾಕ್ಸ್ ಇರುತ್ತೆ. ಕನ್ಸೋಲ್ ಬಾಕ್ಸ್ಗಳಿಂದ ಆನ್ ಆ್ಯಂಡ್ ಆಫ್ ಸ್ವಿಚ್ಗಳು ಮಾಡೋದು. ಮನೆಗೆ ಬರುವಂತಹ ಎಲೆಕ್ಟ್ರಿಸಿಟಿ ಇಲ್ಲಿಗೆ ಬರುತ್ತೆ, ಈ ಪಾಯಿಂಟಿಗೆ ಬರುತ್ತೆ. ಇದೇನು ಬ್ಲ್ಯಾಕ್ ಕಲರ್ದು ಅಂತಂದರೆ ಇದು ಕುಡಿಯುವ ನೀರಿನ ವ್ಯವಸ್ಥೆ. ಎಂಟೈರ್ 5 ಎಕರೆ ಏನು ಲೇಔಟ್ ಇದೆ, ಇಲ್ಲಿಗೆ ಒಂದು ಬೋರ್ವೆಲ್ ಇರುತ್ತೆ. ಬೋರ್ವೆಲ್ಲಿಂದ ದಿನನಿತ್ಯ ನೀರು ಪಂಪ್ ಆಗುವಂತಹ ವ್ಯವಸ್ಥೆ ಇರುತ್ತೆ. ಸೊ ಒಂದು ಕುಡಿಯುವ ನೀರಿನ ವ್ಯವಸ್ಥೆ, ಒಂದು ಎಲೆಕ್ಟ್ರಿಸಿಟಿ, ಒಂದು ವೇಸ್ಟ್ ವಾಟರ್ ಲೈನು.
ಮೂರು ಇರುವಂಥದ್ದು. ಒಂದು ಸೈಟ್ಗೂ ಇನ್ನೊಂದು ಸೈಟ್ಗೂ ಸೈಟ್ ಮಾರ್ಕಿಂಗ್, ಈ ಯೆಲ್ಲೋ ಕಲರ್ಗೆ ಏನು ಕಲ್ಲುಗಳು ಕಾಣ್ತಾ ಇದೆ ಅಲ್ಲೂ ಸಹ ನೋಡ್ಬೋದು ಅದೇ ಥರ ಒಂದು ಸ್ಟೋನ್ ಮಾರ್ಕಿಂಗ್ ಮಾಡಿದ್ದಾರೆ. ಸ್ಟೋನ್ ಪಿಚ್ಚಿಂಗ್ ಅಂತ ಏನು ಹೇಳ್ತೀವಿ ಅಥವಾ ನಾವು ಮಾರ್ಕಿಂಗ್ ಅಂತ ಏನು ಹೇಳ್ತೀವಿ ನೋಡಿ, ಇಲ್ಲಿಂದ ಅಲ್ಲಿಗೆ ಮಾರ್ಕಿಂಗ್ ಕೊಟ್ಟಿದ್ದಾರೆ, ಅಲ್ಲಿಂದ ಅಲ್ಲಿಗಿದೆ, ಅಲ್ಲಿಂದ ಇಲ್ಲಿಗೆ. ಸೊ ಮೆಷರ್ಮೆಂಟ್ ಆಫ್ ದ ಈಚ್ ಸೈಟ್ ಈಸ್ ವೆರಿ ಕ್ಲಿಯರ್ಲಿ ಸೀನ್. ಇಲ್ಲಿ ಬಂದ್ಬಿಟ್ಟು ಸರ್ ಸೈಟ್ ಯಾಕೆ ಕಾಣ್ತಾ ಇಲ್ಲ, ನಾವು ಬಂದ್ವಿ, ಈ ನಂಬರು ಕಾಣ್ತಾ ಇಲ್ಲ, ಇದು ಕಾಣ್ತಾ ಇಲ್ಲ, ಅದೇ ಥರ ಯಾವುದೇ ತರಹ ತೊಂದರೆಗಳಿಲ್ಲದೆ ಇರುವಂತಹ ಕ್ಲೀನಾಗಿ ನೀಟಾಗಿ ಸೈಟ್ ಮಾರ್ಕಿಂಗ್ ಮಾಡಿರುವಂತಹ ಈ ಲೇಔಟಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಮೈಸೂರಲ್ಲಿ ಚೆನ್ನಾಗಿರೋ ಜಾಗ ಬೇಕು, ಎಲ್ಲ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿರಬೇಕು, ಮೂಡ ಇರಬೇಕು, ಬ್ಯಾಂಕ್ ಲೋನ್ ಆಗಬೇಕು ನನಗೆ, ಮತ್ತು ಎಲ್ಲ ವ್ಯವಸ್ಥೆಗಳಿರಬೇಕು, ಸಿಮೆಂಟ್ ರೋಡ್ ಇರಬೇಕು, ಎಲೆಕ್ಟ್ರಿಸಿಟಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಇರಬೇಕು. ನಾನು ನಾಳೆ ಮಾರಬೇಕು ಅಂತಂದರೆ ಈ ಸೈಟು ಕ್ಲೀನಾಗಿರುತ್ತಾ, ನೀಟಾಗಿರುತ್ತಾ, ಇದೇ ಥರ ಮೇಂಟೈನ್ ಮಾಡಿರ್ತಾರೆ ಅಂತ ಒಂದು ಪ್ರಶ್ನೆ ಇರುತ್ತೆ. ಖಂಡಿತವಾಗ್ಲೂ ಇವರೇನು ಈ ಡೆವಲಪರ್ ಇನ್ನು ಬಹಳ ನಿಪುಣರು, ಬಹಳ ವರ್ಷಗಳಿಂದ ಲೇಔಟ್ಗಳನ್ನ ಮಾಡಿ ಸೈ ಅನ್ಸ್ಕೊಂಡಿರುವಂತಹ ಒಂದು ಟೀಮ್ ಇವ್ರದ್ದು. ಸೊ ಇವರು ಬಹಳ ಲೇಔಟ್ಗಳನ್ನ ಈಗಾಗಲೇ ಡೆವಲಪ್ ಮಾಡಿದರೆ ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸುವಲ್ಲಿ, ಅಂದರೆ ಈ ಲೇಔಟ್ನ ಮಾಡಿ ಅದನ್ನು ಕಾರ್ಯನಿರ್ವಹಿಸೋದು ಅಂದರೆ ಲೇಔಟ್. ನಾನು ಭಾಳಷ್ಟು ವಿಡಿಯೋಗಳು ಹೇಳುವಂಥ ವಿಚಾರ ಏನು ಅಂತಂದರೆ, ಲೇಔಟ್ ಮಾಡೋದು ಬಹಳ 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 ಕಷ್ಟವಾಗಿರುವಂತಹ ವಿಚಾರ, ಬಹಳ ಟೈಮ್ ತಗೊಳ್ಳುತ್ತೆ, ಭಾಳಷ್ಟು ಏನದು ಎನರ್ಜಿ, ಟೈಮ್ ಕನ್ಸ್ಯೂಮಿಂಗು ಮತ್ತು ಫಿನಾನ್ಷಿಯಲಿ ಬಹಳಷ್ಟು ನೀವು ಸ್ಟ್ರಾಂಗ್ ಆಗಿರಬೇಕು. ಒಂದು ಲೇಔಟ್ನ ಮಾಡಬೇಕು ಅಂದರೆ ಲೇಔಟ್ ಮಾಡಿದ ನಂತರ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನು ಇಷ್ಟು ನೀಟಾಗಿ ಮೇಂಟೈನ್ ಮಾಡೋದು, ಗಿಡಗಳು ಮರಗಳಿಗೆ ನೀರುಗಳನ್ನ ಕೊಡೋದು, ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ನ ಕರೆಕ್ಟಾಗಿ ನೋಡ್ಕೊಳ್ಳೋದು, ಎಲೆಕ್ಟ್ರಿಕ್ ಕಂಬಗಳನ್ನ ನೋಡ್ಕೊಳ್ಳೋದು, ವಯರ್ಗಳು ಕಿತ್ಕೊಂಡು ಹೋಗದೇ ಇರೋ ಥರ ನೋಡ್ಕೊಳ್ಳೋದು, ಬಲ್ಬ್ಗಳನ್ನ ಬಿಚ್ಚೋಗದೆ ನೋಡ್ಕೊಳ್ಳೋದು, ಕಾಕರಿಂದ ಈ ಜಾಗನ ನೀಟಾಗಿ ನೋಡ್ಕೊಳ್ಳೋದು, ಯಾವುದೇ ಥರ ಇಂಟ್ರೂಷನ್ ಇಲ್ಲದೆ ನೋಡ್ಕೊಳ್ಳೋದು ಬಹಳ ಕಷ್ಟಕರವಾದ ಕೆಲಸ. ನಾನು ಏನು ಈ ಲೇಔಟ್ ಮಾಡಿದರೆ, ಈ ಲೇಔಟ್ನ ಬಹಳ ಚೆನ್ನಾಗಿ ಮಾಡಿದರೆ ಪ್ರಶಂಸಿಸ್ತಾ ಇದ್ದೀನಿ ಅಂತಂದರೆ ಬಂದು ನೋಡ್ಬೋದು. ನಾನು ಯಾವುದೇ ತರಹ ಸುಳ್ಳು ಹೇಳ್ತಾ ಇಲ್ಲ. ವಾಟ್ ಯು ಸಿ ಇಸ್ ವಾಟ್ ಯು ಬಿಲೀವ್. ಅಲ್ಲಿ ನೋಡ್ತಾ ಇರುವಂಥದ್ದು ಪಾರ್ಕ್, ಉದ್ಯಾನವನ ನೀವು ನೋಡ್ಬೋದು, ಭಾಳ ಚೆನ್ನಾಗಿ. ಅದಕ್ಕೆ ಒಂದು ಸಿಂಪಲ್ ಫೆನ್ಸಿಂಗ್ ಹಾಕಿ ಬಿಡ್ಬೋದಿತ್ತು. ದೇ ವುಡ್ ಹ್ಯಾವ್ ಡನ್ ಸಿಂಪಲ್ ಫೆನ್ಸಿಂಗ್ ಮಾಡಿ ಕ್ಲೀನಾಗಿ ಏನು ಇಲ್ಲದಂತೆ ಒಂದು ಐರನ್ ರಾಡ್ಗಳನ್ನ ಹಾಕಿ ಬಿಡ್ಬೋದಿತ್ತು. ಬಟ್ ನೀವು ನೋಡ್ಬೋದು ಬಹಳ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಅದಕ್ಕೆ ಕಾರ್ವಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಅಲ್ಲೂ ಒಂದು ಆರ್ಚ್ ಮಾಡಿದ್ದಾರೆ, ಅದಕ್ಕೂ ಸಹ ಅಷ್ಟೇ ಎಲ್ಲ ಮಾಡಿರುವಂಥದ್ದು. ಸೊ ಇದನ್ನು ಯಾಕಿದೆ ಟು ಗಿವ್ ದರ್ ಕ್ಲೈಂಟ್ಸ್ ದಿ ಬೆಸ್ಟ್ ಆಫ್ ದ ಬೆಸ್ಟ್. ಯಾಕೆ ಇದನ್ನು ಅಂತಂದರೆ, ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದೆಲ್ಲವೂ ಆಗುತ್ತೆ. ಅಕಸ್ಮಾತ್ ನೀವು 4-5 ವರ್ಷದಲ್ಲಿ ಈ ಜಾಗ ಇವಾಗ ತೊಗೋತೀರಿ, ಸೈಟ್ ತೊಗೊಂಡೆ, ಚೆನ್ನಾಗಿದೆ ಸೈಟು, ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಪಾರ್ಕ್ಗಳು, ಅಂಡರ್ ವಾಟರ್ ಎಲೆಕ್ಟ್ರಿಕ್ ಸಿಸ್ಟಮು, ಸಿಮೆಂಟ್ ರೋಡ್ ಎಲ್ಲ ಇದೆ. ನಾಳೆ ನೀವು ಸೇಲ್ ಮಾಡಬೇಕಾಗಿ ಬಂದಾಗ ನೀವು ಇಲ್ಲಿ ಬಂದು ಸೈಟ್, ಬಹಳಷ್ಟು ಜನ ಏನಾಗುತ್ತೆ, ಸೈಟ್ ಹುಡುಕಬೇಕು ಸರ್, ಸೈಟೇ ಗೊತ್ತಾಗ್ತಾ ಇಲ್ಲ, ಎಲ್ಲಿದೆ, ಏನಿದೆ, ಹೇಗಿದೆ ಅಂತ ಭಾಳಷ್ಟು ಜನ ಅವತ್ತಿನ ಸಹ ತಲೆಕೆರೆ ಅಂತ ವಿಚಾರ ಆಗುತ್ತೆ. ಇಲ್ಲಿ ಆ ಥರ ಇಲ್ಲ. ಟೋಟಲ್ ಇದೇನು 5 ಎಕರೆ ಇದೆ ನೋಡಿ, ನೀವು ನೋಡ್ಬೋದು. ಎಂಟೈರ್ 5 acres ನೀಟಾಗಿ ಕಾಂಪೌಂಡೆಡ್ ನೀವು ತೋರಿಸ್ತಾ ಇರೋದು ನೋಡಿ. ಎಂಟೈರ್ 5 acres ಇಲ್ಲೂ ತೋರಿಸ್ಬೋದು ಅಷ್ಟೇ. ಎಂಟೈರ್ 5 acres ಇಸ್ ಕಾಂಪೌಂಡೆಡ್ ನೋಡಿ, ತೋರಿಸ್ತಾರೆ ಕ್ಲೀನಾಗಿ ಕಾಂಪೌಂಡ್ ಹಾಕಿದ್ದಾರೆ. ಅಲ್ಲೂ ಸಹ ಆರ್ಚ್, ಅದೊಂದು ಆರ್ಚ್ ತೋರಿಸ್ಬಿಡಿಯಪ್ಪ ಕರೆಕ್ಟಾಗಿ ನೋಡಿ. ಅದು ಎಂಟ್ರೆನ್ಸು, ಮೈನ್ ಎಂಟ್ರೆನ್ಸ್ ಅದು ಆರ್ಚ್. ಅದು ಇದ್ರ ಬಗ್ಗೆ ಅಂದರೆ ಇನ್ನೊಂದು ವಿಚಾರ, ಸಾಯಿಲ್ ವಿಚಾರವಾಗಿ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ. ನೀವೆಲ್ಲ ಹೇಳ್ತೀರಿ ಕರೆಕ್ಟು. ಸಾಯಿಲ್ ಲೂಸಾ, ಸಾಯಿಲ್ ಟೈಟ್ ಆಗಿರುತ್ತಾ, ಸಾಯಿಲು ಹೇಗಿದೆ, ಮನೆ ಕಟ್ಬೋದಾ, ಮನೆ ಕಟ್ಟರೆ ಎಷ್ಟು ಕೋರ್ಸು ನಾವು ಫೌಂಡೇಶನ್ ಹಾಕ್ಕೋಬೇಕು ಅಂತ ಭಾಳಷ್ಟು ಜನಕ್ಕೆ ಒಂದು ಕ್ವಶನ್ ಇರುತ್ತೆ. ಈ ಭಾಗದಲ್ಲಿ ನಾನು ಕಂಡಂತೆ ಈ ಭಾಗದಲ್ಲಿ ಭಾಳ ಸಾಯಿಲ್ ಸ್ಟಿಫ್ ಆಗಿದೆ. ಅಂದರೆ ಸ್ಟ್ಯಾಂಡರ್ಡ್ ಮನೆ ಕಟ್ಟಲಿಕ್ಕೆ ಏನು ಬೇಕು ಬಹಳ ಅಷ್ಟು ಚೆನ್ನಾಗಿದೆ. ನೀವು ಸರಿಸುಮಾರು 4ರಿಂದ 5 ಕೋರ್ಸು ಫೌಂಡೇಶನ್ ಹಾಕ್ಕೊಂಡು ಮನೇನ ಕಟ್ಟಬಹುದು. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಮೈಸೂರಲ್ಲಿ ಅನ್ನೋರಿಗೆ ಭಾಳ ಸೂಕ್ತವಾಗಿರುವಂಥದ್ದು. ಹಾಲಿಡೇ ಹೋಮ್ ಮಾಡ್ಕೋಬೇಕು ನಾನು ಮೈಸೂರಲ್ಲಿ ಅಂದರೆ, ಸೆಕೆಂಡ್ ಹೋಮ್. ನಾನು ಬೆಂಗಳೂರಲ್ಲಿದ್ದೀನಿ, ಮುಂಬೈಲಿದ್ದೀನಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಮೈಸೂರಿಗೆ ಬರ್ತಾ ಹೋಗ್ತಾ ಇರ್ತೀನಿ. ಬಟ್ ಆದರೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಒಂದು ಸಂಜೆ ಹೊತ್ತು, ಈವ್ನಿಂಗ್ಸು, ಒಂದು ವೀಕೆಂಡ್ಸು ನಾನೆಲ್ಲ ಸೇರಿ ಒಂದು ಒಳ್ಳೆಯ ಜಾಗದಲ್ಲಿ, ಒಂದು ಭಾಳ ಕ್ವೈಟ್ ಆ್ಯಂಡ್ ಕಾಮ್ ಆಗಿರೋ ಜಾಗದಲ್ಲಿ ಒಂದು ನಾನು ಸೆಕೆಂಡ್ ಹೋಮ್ ಮಾಡ್ಕೋಬೇಕು ಅಂತ ಇದ್ದೀನಿ. ಆ ಥರ ಆ ಕಾನ್ಸೆಪ್ಟಲ್ಲೂ ನೋಡ್ತಾ ಇರೋರಿಗೆ, ಆ ಕಾನ್ಸೆಪ್ಟಲ್ಲಿ ನಮಗೆ ಮನೆ ಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಮನೆ ಕಟ್ಕೋತೀನಿ ಇಮಿಡಿಯೇಟ್ಲಿ ಅನ್ನೋರಿಗೂ ಅಷ್ಟೇ ಸಹ ಖಂಡಿತವಾಗ್ಲೂ ಇದು ಮಾಡ್ಕೋಬೋದು. ಮೈಸೂರಿಂದ ಬಹಳ ದೂರ ಇಲ್ಲ, ಸರಿಸುಮಾರು 10 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಸಿಟಿ ಸೆಂಟ್ರಿಂದ 9ರಿಂದ 10 ಕಿಲೋಮೀಟರ್ ಆಗುತ್ತೆ. ಭೋಗಾದಿ ರಿಂಗ್ ರೋಡ್ ಜಂಕ್ಷನ್ ಏನಿದೆ ಅಲ್ಲಿಂದ ಸರಿಸುಮಾರು ಇಲ್ಲಿಗೆ ಒಂದು 5.5ರಿಂದ 6 ಕಿಲೋಮೀಟರ್ ಆಗುತ್ತೆ. ಕನೆಕ್ಟಿಂಗ್ ರೋಡ್ ಸಹ ಅಷ್ಟೇ ಡಾಂಬರೀಕರಣ ಆಗಿರುವಂಥದ್ದು, ಟಾರ್ ರೋಡ್ ಇದೆ.
ಈ ಲೇಔಟಿಂದ ಏನು ಈ ಲೇಔಟಲ್ಲಿ ಸೈಟ್ಗಳಿದೆ ಅಂತೀನಿ, ಇದಕ್ಕಿಂತ ಬರುವ ಮುಂಚೆನೂ ಭಾಳಷ್ಟು ಲೇಔಟ್ಗಳು ಇದೆ. ಸೊ ಅದಕ್ಕಾಗಿ ಇದನ್ನು ಒನ್ ಆಫ್ ದಿ ಮೈಸೂರು ಈ ಭಾಗದಲ್ಲಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬೋಗಾದಿ ನೋಡಿ ಈ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಹಳ ಯೋಗ್ಯವಾಗಿರುವಂತಹ ಜಾಗ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ಲೇಔಟು, ಡೀಟೇಲ್ಸು, ಲೊಕೇಶನ್ನು, ಬ್ಯಾಂಕ್ ಲೋನು, ಡಾಕ್ಯುಮೆಂಟೇಷನ್ನು, ಓನರ್ ಮೀಟಿಂಗು ಇವೆಲ್ಲವಕ್ಕೂ you can contact me or you can WhatsApp me. Thank you very much for watching this video. I'll see you again with another place, with another video. Till then, take care. Bye bye.